ಮನೋಜ್ ಮನೋಜ್ ನಿಂತ್ಕೊ ಮನೋಜ್, ಸ್ವಲ್ಪ ಕೆಲಸ ಐತಿ ನಿಮ್ಮ ಹತ್ರ ಮಾತಾಡಬೇಕು. ನನ್ನ ಜೊತೆ ಮಾತಾಡುವಂಥದ್ದು ಏನೈತಿ ನಿಮ್ಗೆ? ಹಾಂ, ನೀನು ದಾರಿಗೆಲ್ಲ ಹಿಂಗತ್ತೆ ನಿಂತು ಮಾತಾಡಿದ್ರೆ ಸುಮ್ಮನೆ ಜನ ತಪ್ಪು ತಿಳ್ಕೊತಾರೆ. ಏನು ಹೇಳ್ರಿ ಬಡ ಬಡ. ಯಾಕೆ ನಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನಿಮ್ಗೆ? ಹಂಗಲ್ಲ, ಸುಮ್ಮನೆ ಯಾಕೆ ಮಂದಿ ಏನಾರ ಅನ್ಕೋತಾರೆ, ಮತ್ತು ನಮ್ಮ ಅವ್ನ ಮುಂದೆ ಹೋಗಿ ಹೇಳ್ತಾರೆ, ನಮ್ಮ ಅವ್ನು ನನ್ನ ಹೆಂಗೆ ಬೇಕು ಹಂಗೆ ಬೈತಾರೆ. ಸುಮ್ಮನೆ ಅದೆಲ್ಲ ಯಾಕೆ ಪ್ರೇಮ ಅವ್ರೆ? ಹಾಂ ಅಲ್ವಾ? ಬೇಡ, ಅದೆಲ್ಲ ನನಗೆ ಇಷ್ಟ ಆಗಂಗಿಲ್ಲ. ಏನು ಹೇಳ್ರಿ? ಏನಿಲ್ಲ, ನನಗೆ ನಿಮ್ದು ನೋಟ್ಸ್ ಬೇಕಿತ್ತು, ಅದ್ರ ಸಂಬಂಧ. ನೀವು ಈಗ ಸೆಕೆಂಡ್ ಇಯರಾ ಫಸ್ಟ್ ಇಯರಾ? ನಾನು ಸೆಕೆಂಡ್ ಇಯರ್. ನಾನೀಗ ಡಿಗ್ರಿ ಫಸ್ಟ್ ಇಯರ್. ನಾನು BA ಫಸ್ಟ್ ಇಯರ್ ಇದ್ದೀನಿ ನಾನು. ನಿಮ್ದು ಹಳೆ ನೋಟ್ಸ್ ಏನಾರು ಇದ್ರೆ ಕೊಡ್ರಿ. ಹಂಗ್ಯಾಕೆ ಮಾಡ್ತೀರಿ? ಹಾಂ, ಇಷ್ಟು ಕೇಳಕತ್ತೀನಿ. ನಿಮ್ಮ ಮೊದಲಿನ ನೋಟ್ಸ್ ಇರ್ತಾವಲ್ಲ, ಸೆಕೆಂಡ್ ಇಯರ್ದೊಳಗೆ ಎಲ್ಲ ಬರ್ದಿರೋದು ಅದೆಲ್ಲ ಇರುತ್ತಲ್ಲ, ಅದು ಕೊಡ್ರಿ. ಅದು ಯಾರಿಗ ಕೊಟ್ಟಿನಿ ಅನ್ಸುತ್ತೆ. ನೀವೇನು ಕಾಮರ್ಸಾ ಆರ್ಟ್ಸಾ? ನಾನು ಆರ್ಟ್ಸ್ ಮಾಡಿದ್ದು. ಹೌದಾ? ನಂದು ಆರ್ಟ್ಸನೇ. ಆದ್ರೆ ನನ್ನ ಕಡೆ ಮನೆಗೆ ಹೋಗಿ ನೋಡ್ತೀನಿ. ಇತ್ತಂದ್ರೆ ಇವ ಬರ್ತಾನಲ್ಲ ನಿಮ್ಮ ಮಾಮ, ಅವ್ರ ಕಡೆ ಕೊಟ್ಟು ಕಳಿಸ್ತೀನಿ. ಆಯಿತಾ? ಬೇಡ, ನನ್ನ ನಂಬರ್ ತೊಗೊಳ್ರಿ, ನನಗೆ ಫೋನ್ ಮಾಡಿರಿ. ಇತ್ತು ನಾನೇ ಬಂದು ಇಸ್ಕೊತೀನಿ. ನಮ್ಮ ಮಾಮ ಮತ್ತೆ ತೊಗೊಂಡು ಹೋಗಿ ಬರ್ತಾನೆ, ಆದರೆ ಎಲ್ಲಾರ ಇಟ್ಟಿಂದ ಮತ್ತೆ ಬಿಡ್ತಾನೆ, ಅದ್ರ ಸಂಬಂಧ. ಇಲ್ಲ ಅವ ಅಂತಾವಲ್ಲ ಪ್ರವೀಣ, ನನಗೆ ಗೊತ್ತೈತಿ. ನೀವೇನು ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗಬೇಡ. ನಾ ಎಲ್ಲ ಕಳಿಸ್ತೀನಿ ಅವನ ಜೊತೆ. ಅಯ್ಯೋ, ನಿಮ್ಮದು ಬಾರಿನೇ ಬಿಡು. ನಂಬರ್ ತೊಗೊಳ್ರಿ, ನನಗೆ ಫೋನ್ ಮಾಡಿರಿ. ನಾನೇನು ನಿಮ್ಗೇನು ಪದೇ ಏನು ಫೋನ್ ಮಾಡಂಗಿಲ್ಲ. ಬಾರಿ ಐತಲ್ಲ ನಿಮ್ಮದು. ಏನು ಇಷ್ಟು ಹಿಂದಿನ ಬಂದು ಮಾತಾಡ್ಸಿದ್ರು, ನೀವೇನು ಹಿಂಗೆ ಮಾತಾಡ್ತೀರಿ? ಹಂಗಲ್ಲ. ಆಯ್ತು ಕೊಡ್ರಿ ನಂಬರ್. 70269. ಇದೆ ನೋಡಿರಿ. ಆಯ್ತು, ನಂಬರ್ ಇದನ್ನು ಮಾಡ್ಕೊಂಡಿನಿ. ನನಗೆಲ್ಲ ಪರ್ಫೆಕ್ಟ್ ನೆನಪಿರುತ್ತೆ. ಹೋಗಿ ಅದರಲ್ಲಿ ಮೆಸೇಜ್ ಮಾಡ್ತೀನಿ. ಹುಡುಕಿ ನಿಮಗೆ ಮೆಸೇಜ್ ಮಾಡ್ತೀನಿ, ಬಂದು ತೊಗೊಂಡವ್ರಿ. ಆಯಿತಾ? ಮನೋಜ್ ನಿಂತ್ಕೊ, ಹಾಗೆ ಹೋಗ್ತಿಯಲ್ಲ, ನಾನು ಬರ್ತೀನಿ ಅಲ್ಲಿ ತಾನೆ. ಆಯ್ತು ಬರ್ರಿ. ಪದ್ದಿ ಏನು ಮಾಡತ್ತಿ? ಹಾಂ, ಏನು ಮಾಡಲಿ? ಅಡುಗೆ ಮಾಡಕತ್ತೀನಿ. ಏನೋ ಬೇರೆ ಮಾಡ್ತಿರ್ತೀನಿ. ಹೋಗೋ ಮಾರಾಯ, ಮಾತಾಡಿದ್ರನ್ನ ಸಿಟ್ಟಿಗೆ ಇರ್ತಿಲ್ಲ. ಇಲ್ಲಿ ಬಾ ಇಲ್ಲಿ. ಏನು ಎದಕ್ಕೆ ಕರೆದಿದ್ದು ಹೇಳ. ನಾ ಬಡ ಕೆಲಸ ಮಾಡಿ ಅಲ್ಲಿ ಆಶಿಮನಿಗೆ ಹೋಗ್ಬೇಕು, ಕೆಲಸ ಐತೆ ಸ್ವಲ್ಪ. ನೋಡು, ಬರೀ ಗೆಳತಿರು ಅಂತೇಳಿ ಅಡ್ಡಾಡ್ಕೊತ ಕುಂತ್ರ ಮನೇನು ಕೆಲಸ ಯಾರು ಮಾಡ್ಬೇಕು? ಸುಮ್ಮನೆ ನಿಮ್ಮ ಅವ್ನು ಕರ್ಕೊಂಬಂದ್ಬಿಡು. ನೀನು ಮುಂಜಾನೆ ಬೆಳಗ್ಗೆ ಹರಿದು ಕೂಡ ಹೋಗ್ಬಿಡು. ಎಷ್ಟು ಆರು ಮಂದಿ ಅದಿರಲ್ಲ ನೀವು, 6-7 ಮಂದಿ. ಹೋಗು. ಒಂದೊಂದು ತಾಸು ಒಬ್ಬೊಬ್ರ ಮನ್ಯಾಗ 7 ತಾಸು ಅಲ್ಲೇ ಹೋಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡ್ಲೇ 2 ತಾಸು ಆಗುತ್ತೆ. ಬಂದು ಊಟ ಮಾಡಿ ಮಕ್ಕೊಂಬಿಡು. ನಿಮ್ಮ ಅವ್ನು ಕರ್ಕೊಂಬ, ನಿಮ್ಮ ಅಪ್ಪನೂ ಕರ್ಕೊಂಬ, ಇಬ್ಬರು ಮಾಡಲಿ ಕೆಲಸ. ನೀ ಯಾಕಂದ್ರೆ ನಿನ್ಗೆ ಹರ್ಗಾಡಕ್ಕೆ ಬೇಕಲ್ಲ, ಹೌದಿಲ್ಲ? ಪಾಪ ಮನಿ ತಿರುಗಬೇಕು. ಕಾಲಾಗ ನಾಯಿಗಿರಿ ಅದಾವ ಏನೋ ಯಾರಿಗೆ ಗೊತ್ತು. ಅದು ಚೂಡಿದಾರ ಅನ್ನೋದು ಹೊಲಸು ಗಬ್ಬಿಟ್ಟೈತಿ. ಅದು ಸ್ವಚ್ಛಗೆ ಒಕ್ಕೊಂಡು ಹಾಕೋಬೇಕು ಅನ್ನಂಗಿಲ್ಲ. ಅವು ಬೇರೆ ಅದಾವು. ಆವರ ಹಾಕೋ ಅಂತೀನಿ, ಅದನ್ನು ಹಾಕೊಳಂಗಿಲ್ಲ. ಹೊಳ್ಳೆ ಮುಳ್ಳೆ ಇದು ಒಂದೇ ಹಾಕ್ಕೊಳ್ಳೋದು, ಹೊಳ್ಳೆ ಮುಳ್ಳೆ. ಮಂದಿ ಏನು ಅನ್ನಂಗಿಲ್ಲ. ನೋಡು, ರಾಜ ಒಂದೇ ಚೂಡಿದಾರ ಕೊಡ್ಸ್ಯಾನ, ಏನು ಒಟ್ಟ ಡ್ರೆಸ್ಸ ಇಲ್ಲ ಏನು ಈ ಹೆಣ್ಮಗಳಿಗೆ ಅಂತಂತಾರೆ. ನನಗೆ ಉಗಿತಾರೆ. ಅವು ರಗಡು ಅಲ್ಲೇ ತುಂಬಿಟ್ಟಿಯಲ್ಲ, ಅವು ಹಾಕೋ. ಇದು ಒಂದೇ ಕಲರ್, ಇದು ಒಂದೇ ಯಾವಾಗ ನೋಡಿ ನೀಲಿ ಕಲರ ತೊಗೊಂಬರೋದು. ನೀಲಿ ಕಲರ್ ತೊಗೊಂಡು ಹಾಕೊಳ್ಳೋದು. ಆ ಹೊಲಸು ಗಬ್ಬಿಟ್ಟೈತಿ. ಮೊದಲನ್ನು ತೆಗೆದು ಯಾವ್ದಾರ ಒಂದು ಬೇರೆ ಚುಡಿದಾರ ಸಿಗಿಸ್ಕೊ. ಮಾನಿಗೆ ಇಡಿ. ಶನಿವಾರ ದಿನ ಅಮಾಸೆ ಐತಿ, ಚಂದ ಮನೆ ಅದು ಒರೆಸೋದು ಅದು ಮಾಡ್ಕೊ, ಸ್ವಚ್ಛ ಮಾಡು. ಇವತ್ತು ಏನಾರು ಹೋದೆ ನೋಡಿ, ನೀನು ಕಾಲ ತೆಗಿತೀನಿ ಹೊರಗೆ. ನಾನು ಹೊರಗಡೆ ಹೋಗ್ತೀನಿ. ನಾ ಏನೋ ಕೆಲಸನ ಮಾಡಂಗಿಲ್ಲನ. ನಮ್ಮ ಅಪ್ಪನ ನಮ್ಮ ಅವ್ವನ್ನ ಕರ್ಕೊಂಡು ಬಾ ಅಂತ ಹೇಳ್ತೀಯ. ಒಂದು ನೆಸ್ಸಿನಾಗ 4 ಎದ್ದಿರ್ತೀನಿ. ಎದ್ದು ಎಲ್ಲ ಕೆಲಸ ಮಾಡಿಟ್ಟು ನಿಮಗೆ ಏನು ಕಡಿಮೆ ಆಗಬಾರ್ದು ಅಂತೇಳಿ ನಾಷ್ಟ ಮಾಡಿರ್ತೀನಿ, ರೊಟ್ಟಿ ಮಾಡಿರ್ತೀನಿ, ಅನ್ನ ಮಾಡಿರ್ತೀನಿ, ಸಾರು ಮಾಡಿರ್ತೀನಿ, ಪಲ್ಯ ಮಾಡಿರ್ತೀನಿ, ಎಲ್ಲ ಮಾಡಿಟ್ಟು ಹೋಗಿರ್ತೀನಿ. ನಾನು ಹಂಗೆ ಹೋಗಿರ್ತೀನಿ ನಮ್ಮ ಗೆಳತಿಯರ ಮನೆ. ಎಷ್ಟು ಇಂಪಾರ್ಟೆಂಟ್ ಅಂತ ಕೆಲಸಗಳು ಇರ್ತಾವೆ ಅನ್ನೋದು ನಿಮಗೇನು ಗೊತ್ತು? ಒಂದೊಂದು ಮನೆ ವಿಷಯನೂ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ವಿಷಯ ಕೇಳಿಕಂದ್ರೆ ಒಂದು ರೊಟ್ಟಿ ಇಡಂಗಿಲ್ಲ ನನ್ನ ಹೊಟ್ಟೆಗೆ. ಅದುವರೆಗೆ ಗೊತ್ತೈತೆ ನೀವು? ಲಗ್ನ ಮಾಡ್ಕೊಂಡಿರಿ, ನಂದು ಮನಸ್ಸಿನಾಗ ಏನು ನಡೀತೈತಿ ಅನ್ನೋದು ನೀವು ಅರ್ಥನ ಮಾಡ್ಕೊಂಡಿಲ್ಲಲ್ಲ. ನೋಡು, ನಾನು ಹೇಳ್ತೀನಿ, ನನಗೆ ಯಾರ್ದಾರ ಒಂದು ವಿಷಯ ಸಿಗ್ಲಿಕ್ಕಂದ್ರೆ ನಾನು ಊಟನ ಹೋಗಂಗಿಲ್ಲ. ನಾವು ಎಲ್ಲರೂ ಕುಂತು ಒಬ್ಬರ ಬಗ್ಗೆ ಏನಾರ ನಾವು ಮಾತಾಡಿ ಆ ವಿಷಯ ನಮಗೆ ತಿಳ್ಕೊಂಡ್ರೆ ನಮ್ಗೆ ಸಮಾಧಾನ ಆಗುತ್ತೆ. ನೀ ಹಿಂದೆ ಮುಂದೆ ಏನೂ ಯೋಚನೆ ಇಲ್ದೇನೆ ಹಂಗೆ ಮಾತಾಡಕ್ಕೆ ಹೋಗ್ಬೇಡ. ಏನು ಅಂಥದ್ದು ಮಾಡಿ ನಿಮಗೆ? ಹೊಳ್ಳಿ ಮತ್ತೆ ಮಧ್ಯಾಹ್ನ ಬರ್ತೀನಿ. ಮಧ್ಯಾಹ್ನ ಬಂದು ಹೊಡೆತುಂಬ ಊಟ ಮಾಡ್ತೀನಿ. ಹೊಡೆತುಂಬ ಊಟ ಮಾಡಿ 1 ತಾಸು ಮಕ್ಕೊಂಡು ಮತ್ತೆ ಹೋಗ್ತೀನಿ. ಏನು ಒಟ್ಟ ಬರಂಗೇ ಇಲ್ಲ ನಾನು. ನೀವು ಹಿಂಗೆ ಮಾತಾಡಿದ್ರೆ ನಡೆಯಂಗಿಲ್ಲ ನೋಡು. ನಾನಂತರೂ ಹೋಗೋಕ್ಕೆ ನಾನು ಮಂದಿದೆಲ್ಲ ನಾನು ಕಲೆಕ್ಟ್ ಮಾಡ್ಬೇಕು. ನಾವು ಕಲೆಕ್ಟ್ರ್ ಇದ್ದಂಗೆ. ಗೊತ್ತಿದ್ದು ನೀವು ಲಗ್ನ ಆಗಿಲ್ಲನ ಮತ್ತೆ ಹಿಂಗೆ ಅನ್ನೋದು? ನಾನು ಹೋಗೋಕ್ಕೆ ನೋಡಪ್ಪ. ನಮ್ಮಪ್ಪ ನಮ್ಮ ಅವನ ನೆಡೋರು ತರಬೇಡ ನೀನು. ನಾನು ಅಡ್ಡಾಡಕ್ಕೆ ಏನು ಮಾಡ್ತಿ ಈಗ? ಹೇಳಿದ್ರ ಅದು ತಗಂಗಿಲ್ಲ. ಹೇಳಿದ್ರೆ ಈ ತಿಳ್ಕೊಬೇಕು ಸ್ವಲ್ಪ. ಮತ್ತು ನನಗೆ ಜವಾಬ್ ಕೊಡ್ತಾಳೆ. ವಾಪಸ್ ಮಾತಾಡ್ತಾಳೆ. ಎಷ್ಟು ಹೇಳಿದ್ರೆ ಅಷ್ಟೇ ನೀನು. ಎಲ್ಲಿ ಹೋಗ್ಬೇಡ. ಇಷ್ಟು ದಿನ ಹೊಡೆದಿದ್ದಿಲ್ಲ, ಇವತ್ತು ಹೊಡೆದೀನಿ. ಸುಮ್ಮ ಕುತ್ಕೊ ಮೂಲ್ಯಾಗ. ನೀನು ರೊಟ್ಟಿನೂ ಮಾಡಬೇಡ, ನಮಗೆ ಗಿಟ್ಟಿನೂ ಮಾಡಬೇಡ. ನಾವು ಏನು ಹೊರಗೆ ತೊಗೊಂಬಂದು ತಿಂತೀನಿ. ಇವತ್ತು ಒಂದು ದಿನ ಹೆಂಗಿರ್ತೀನಿ ನಾನು ನೋಡ್ಬೇಕು. ಒಳಗೆ ಇಲ್ಲೇ ಬಿದ್ದಿರು ನೀನು. ಇಲ್ಲಿ ಕೆಲಸ ಐತಿ ಬಿಟ್ಟು ರೊಟ್ಟಿ ಮಾಡಿಟ್ಟೋಕಿನಿ, ಅದು ಮಾಡಿಟ್ಟೋಕಿನಿ ಅಂತ ನನಗೆ ಹೇಳ್ತಾಳೆ. ಕುಂದ್ರೆ ಇಲ್ಲೇ
ಯವ್ವ ನನ್ನ ಗಂಡ ಹಾಟೆ ನನ್ನ ಮಗನೇ, ನಿನ್ನ ಕೈ ಸೇದೋಗ, ನಿನ್ನ ಕೈ ಮೊದ್ಲ ಸೊಟ್ಟಾಗೈತಿ, ಇನ್ನೊಂದಿಟ್ಟು ಸೊಟ್ಟಾಗಿ ಕುಂದ್ರ ನನಗೆ ಹೊಡಿತಿ ಅಲ್ಲ. ಹಾಡಿಬಿಟ್ಟನ ಹಾಟೆ ನಮ್ಮ ಗೆಳತಿಯರಿಗೆ ಕರ್ಕೊಂಬರ್ತೀನಿ, ಕರ್ಕೊಂಬಂದು ನಿನ್ನ ಮಾಡಿಸ್ತೀನಿ. ನನ್ನ ಮಗಗೆ ಹೇಳ್ತೀನಿ, ನಮ್ಮ ಅವ್ವಗೆ ಫೋನ್ ಮಾಡ್ತೀನಿ, ನಮ್ಮ ಅಪ್ಪಗೆ ಫೋನ್ ಮಾಡ್ತೀನಿ, ಎಲ್ಲರೂ ಕರ್ಕೊಂಬರ್ತೀನಲ್ಲ ಹಾಟೆ. ನನಗೆ ಹೊಡಿತಿ ಅಲ್ಲ ಯವ್ವ. ನಾ ಇಟ್ಟೆಲ್ಲ ಅಡುಗೆ ಮಾಡಿ, ಇಟ್ಟೆಲ್ಲ ಬಟ್ಟಿ, ಇಟ್ಟೆಲ್ಲ ಇದನ್ನ ಮಾಡ್ಕೊಂಡು ಮತ್ತೆ ಹೊಡಿಸ್ಕೋಬೇಕ. ನಿಮ್ಮ ಹೆಂಗೈತಿ ನೋಡು ಒಳೆ, ಆ ಕಟ್ಟಿಗಿದ್ದಂಗೆ ಐತಿ ಮಾರಿ ಅನ್ನೋದು. ಯಾರು ನಮ್ಮ ಮನೆ ಬ್ಯಾಡ ಅಂದ್ರು ನಾ ಮಾಡ್ಕೊಂಡೆ. ಹಿಂಗೆ ಹೊಡಿತಾನಂತ ನನಗೆ ಗೊತ್ತಿತ್ತಂದ್ರೆ ನಾ ಮಾಡ್ಕೊತಿದ್ದಿಲ್ಲ. ನಮ್ಮ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗ್ಯ? ಯಪ್ಪ, ಇವತ್ತು ನನಗೆ ಅಷ್ಟು ಖುಷಿ ಆಗಕತ್ತೈತಿ ನೋಡಿ. ಹೋಬಾ ತವ್ರ ಮನೆಗೆ ಈ ಸದ್ದ ಹೋಬಾ. ಅದು ಬ್ಯಾಗ್ ಎಲ್ಲ ಐತಿ ನೋಡಿ, ತೊಗೊಂಡು ಹೋಬಾ. ಒಂದು ನಿಮಿಷ ಇರಬಾರ್ದ. ನನ್ನ ಮಗಗೆ ಏನು ಅಡುಗೆ ಮಾಡ್ಕೊಡ್ಬೇಕು ನಾ ಮಾಡ್ಕೊಡ್ತೀನಿ ಅಂತ. ಹೋಬಾ ನಿನ್ನ ಮಾರ್ಯಾಗರ. ಇಷ್ಟು ದಿನ ಹೊಡೆದಿಲ್ಲಲ್ಲ, ಅದಕ್ಕೆ ಇಟ್ಟು ಮೈ ಮರ 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 ಅನ್ನಕತ್ತೈತಿ. ಓದಿಬೇಕಾನ ಇನ್ನೊಂದೆರಡು ಮತ್ತು? ಇನ್ನೂ ಜಾಸ್ತಿ ಮಾತಾಡಿದ್ರೆ ಇನ್ನೊಂದೆರಡು ಓದಿತೀನಿ. ಯವ್ವ ಏನಾಯ್ತು ಬೇ ಕಣ್ಣಿಗೆ? ಯಾಕೆ ಅಪ್ಪ ಯಾಕೆ ಹಿಂಗೆ ಮಾಡ್ಯಾನ ಮಾರಿನ? ಏನು ಜಗಳಾಡಿದ್ರೇನ? ಯಪ್ಪ ಅವಾಗ ಹೊಡೆದೇನ? ಕರೆ ಹೇಳ, ಹೊಡೆದೇನ ಅವಾಗ? ಹ್ಞೂನ ಹೊಡ್ದೀನಿ. ಏನು ಹೊಳ್ಳಿ ಮಾತಾಡ್ತಾಳ. ಹೊರಗೆ ಅಡ್ಡಾಡಬೇಡ, ಮನೆಯಾಗಿರು. ಅವಾಗ ನೋಡಲ್ಲಿ ನೀರು ನಿಂತಾವ, ಅಷ್ಟು ನೀರು ತೆಗಿ, ಸ್ವಚ್ಛ ಮಾಡಂತಂದ್ರೆ ನಾಲ್ಕಕ್ಕೆ ಹೇಳ್ತೀನಿ. ನಾ ಅಡುಗೆ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ಗಿಟ್ಟಿ ಮಾಡ್ತೀನಿ, ಎಲ್ಲ ಮಾಡಿ ತಿರ್ಗಾಕ್ಕೆ ಹೋಗ್ತೀನಿ. ನಮ್ಮ ಮಂದಿ ಮನೆದು ಮಾತಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತಾ ಅಂತ ಹೇಳ್ತಾಳೆ ನೋಡು. ನಾ ಹೇಳೋದು ಅರ್ಥ ಆಗಂಗಿಲ್ಲ ನಿಕ್ಕಿಗೆ. ತಿರುಗಬೇಡ, ಮನೆ ತಿರುಗಬೇಡ. ಅವು ನೋಡಲಿ ಆ ಮೈಮ್ಯಾಗಿನ ಬಟ್ಟೆ ಸೇಕ ಅಷ್ಟು ಹೊಲಸು ಹಂಗೆ ಬಟ್ಟೆ ಒಗೆದು ಹಾಕ್ತಾಳೆ. ಸ್ವಚ್ಛಗೆ ಒಂದು ಸಾಬೂನು ಹಚ್ಚಿ ಸ್ವಚ್ಛ ಒಗ್ಯಾಕಾಗಂಗಿಲ್ಲ ಆಕಿಗೆ. ಹೆಂಗೆ ಒಗಿತಾಳೆ, ಹೆಂಗೆ ಬಿಡ್ತಾಳೆ, ನೀರಾಗಿ ಎದ್ದದು ತೋರಿಸೋದು. ಅವು ಸುಮ್ಮಗ ನೀರಿಗೆ ನೋಡ್ರಿ ಅಂತ ಹೇಳಿ ಇಟ್ಟು ಹೊಕ್ಕಳ ಏನು ಮಾಡ್ತಾಳೆ ಯಾರಿಗೆ ಗೊತ್ತು. ಅಷ್ಟು ಮಂದಿದು ಬೇಕಂತ ಆಕಿಗೆ. ಮಂದಿದು ಮಾತಾಡ್ಲಿಕ್ಕಂದ್ರೆ ಹೊಟ್ಟಿನ ತುಂಬಾಗಿಲ್ಲ ಅಂತ ನಿಮ್ಮ ಮುಂದೆ ಹೆಂಗೆ ನೀನು ಹೇಳ್ಬಿಡು. ಹೌದಾ ಬೇ? ನಿನಗೆ ಬರೀ ಮಂದಿ ಮಾತಾಡಿದ್ರೆ ಹೊಟ್ಟೆ ತುಂಬುತ್ತಾ? ಅಪ್ಪ ಹೇಳೋದು ಕರೆ ಐತೆ? ಹಂಗಲ್ಲಲ್ಲ ಮನೋಜ, ನೀನು ಹಂಗೆ ಮಾತಾಡ್ತೀಯಲ್ಲ. ಅಂದ್ರೆ ಸ್ವಲ್ಪ ಹೊರಗೆ ಅಡ್ಡಾಡಿ ಒಂದಿಟ್ಟು ಮಾತಾಡಿದ್ರೆ ಏನಂತಾರಲ್ಲಪ್ಪ ಯಪ್ಪ ನೀವೇನು ಅಂತೀರ ಹಂಗೆ ಇರುತ್ತಾ. ನಮಗೂ ತಲೆ ಸ್ವಲ್ಪ ಚಲೋ ಇರುತ್ತಂತೇಳಿ ನಾ ಅಂದ್ರೆ ಇವ ಏನೇನೋ ತಿಳ್ಕೊತಾನೆ ನೋಡಪ್ಪ. ಮಂದಿದ್ದು ಮಾತಾಡಿದ್ರೆ ಏನು ತಪ್ಪು? ನಮಗೂ ಸ್ವಲ್ಪ ಖುಷಿ ಸಿಗುತ್ತಪ್ಪ. ಏನಾರು ಮಾತಾಡಿದ್ದೇವೆ ಅಂದ್ರೆ ನೋಡು ಆಕಿನ ಹಿಂಗೆ ಹಂಗೆ ಅಂತ ಮಾತಾಡಿದ್ರೆ ಏನೋ ಒಂದು ಸ್ವಲ್ಪ ಖುಷಿ ಸಿಗುತ್ತೆ. ಈಗ ವಾರ್ತೆದಾಗ ಹೇಳಂಗಿಲ್ಲ ಅಲ್ಲಿ ಹಿಂಗಾಯ್ತು ಇಲ್ಲಿ ಹಂಗಾಯ್ತು ಅಂತ. ಹಂಗಪ್ಪ ನಾವು ಅಂತಾರ. ನೀವು ಯಾಕೆ ಹಂಗೆ ತಿಳ್ಕೊತೀರಿ? ನನಗೆ ಕಣ್ಣು ನೋಡ ಮನೋಜ, ಕಣ್ಣು ನೋಡು ಹೆಂಗಾಗೈತಿ. ನನಗೆ ಭಾಳ ಧ್ಯಾನ ಆಗತೈತಪ್ಪ. ಕಣ್ಣು ಒಂದು ಹೆಂಗೆ ಹೊಡೆದ್ನಂದ್ರೆ ಕಣ್ಣಿಗೆ ಗುದ್ದಿಬಿಟ್ನ ಮನೋಜ ನಿಮ್ಮಪ್ಪ. ನಾ ಇರಂಗಿಲ್ಲ. ನಾನು ಇವತ್ತ ಹೋಗ್ಬಿಡ್ತೀನಿ ಅಂತ ಅವ್ರ ಮನೆಗೆ. ಯಪ್ಪ ನೀ ಹಿಂಗೆ ಹೊಡಿದು ನನಗೇನು ಇಷ್ಟ ಆಗಂಗಿಲ್ಲ ನೋಡು. ಅವಾಗ ಇನ್ನೇನು ನೀ ಈ ಥರ ಹೊಡೆದೆ ಅಂದ್ರೆ ನಾನು ಹೋಗ್ತೀನಿ ಅವನ ಜೊತೆ ಊರಿಗೆ. ನೀನೇ ಒಬ್ಬನೇ ಇರು. ಏನೋ ಒಂದು ಹೇಳ್ಬೇಕು ಅಷ್ಟೇ. ಬಾಯಿ ಸೊನ್ನಿಗ್ಲೇ ಹೇಳ್ಬೇಕು. ಕೈ ಸೊನ್ನಿ ಬಾಯಿ ಸೊನ್ನಿ ಅಟ್ಟ ಇರುತ್ತೆ. ಅದನ್ನು ಬಿಟ್ಟು ಹಿಂಗೆ ಸಿಟ್ಟಿಗೇರಿ ಹಿಂಗೆ ಹೊಡೆದ್ರೆ ಹೆಂಗೆ? ನೋಡೋದು ಕಣ್ಣು ಹೆಂಗಾಗೈತಿ. ನಡಿ ದವಾಖಾನೆ ಕರ್ಕೊಂಡು ಹೋಗೋಣ. ಪದ್ದಿ ಭಾಳ ಬ್ಯಾನತ್ತ ಕಣ್ಣು. ನನಗೆ ಸಿಟ್ಟು ಬರಂಗ ಮಾತಾಡ್ತಿ. ಮಂದಿದು ಮಾತಾಡ್ಬೇಡ, ಅಡ್ಡಾಡಬೇಡ. ಅಡ್ಡಾಡು, ಆದ್ರೆ ಲಿಮಿಟ್ ಇರಬೇಕು ಅಡ್ಡಾಡಕ್ಕೂ. ಚಂದನ ಹೊಕ್ಕಿಯಪ್ಪ. ಒಂದು ಮುಂಜಾನೆ ಹೋದೆ ಅಂದ್ರೆ ಸಂಜೆಗೆ ಹೋಗಿ ಬರ್ತಿ. ನನಗೂ ನಿನ್ನ ಜೊತೆ ಮಾತಾಡ್ಬೇಕು, ಕುಂದಿರ್ಬೇಕು, ನಿಂದಿರ್ಬೇಕು, ಏನಾರು ಕಷ್ಟ ಸುಖ ಹಂಚ್ಕೋಬೇಕು ಅಂತ ನನಗೂ ಆಸೆ ಇರಂಗಿಲ್ಲನು. ಯಾವಾಗ ನೋಡಿದ್ರೆ ಹೊರಗೆ ಇರ್ತಿ. ರಾತ್ರಿ ಬರ್ತಿ, ಒಮ್ಮಲಿಗೆ ಊಟ ಹಾಕ್ತಿ, ಮಕ್ಕೊಂಬಿಡ್ತಿ. ಏನು ಟಿ ವಿ ನೋಡ್ಕೋತ ಕುಂದಿರ್ತಿಲ್ಲ ಕಂದ. ಅವು ಧಾರಾವಾಹಿಗಳು ನೋಡ್ಕೋತ ಕುಂತ್ಬಿಡ್ತಿ. ನನಗೂ ನಿನ್ನ ಜೊತೆ ಕಾಲ ಕಳಿಬೇಕಂತ ಆಸೆ ಇರಂಗಿಲ್ಲ ಅನ್ಪದ್ದಿ. ಹೇಳಿ ನೋಡೋಣ. ನನ್ನ ಹೆಂಡತಿ ಜೊತೆ ಚಂದ ಮಾತಾಡ್ಬೇಕು. ಏನು ನಾವು ಕೆಲ್ಸಕ್ಕೆ ಹೋಗಿರ್ತೇವೆ, ಕೆಲ್ಸದ ವಿಷಯ ಮಾತಾಡಬೇಕು, ಏನು ಇರಬೇಕು ಅದು ಎಲ್ಲ ಬಿಡ್ತೀಯಪ್ಪ. ನೀನು ನನ್ನ ಬಗ್ಗೆ ಏನೂ ವಿಚಾರ ಮಾಡೋಂಗಿಲ್ಲ. ಹೊರಗೆ ಹೊಂಟು ಬಿಡ್ತಿ. ಏನು ಹೇಳ್ಕೊಂಡು ಗೆಳತಿಯರ ಮನೆಗೆ ಹೊಂಟು ಬಿಡ್ತಿ. ಹಿಂಗೆ ಮಾಡಿದ್ರೆ ನನಗೂ ಬೇಸರ ಆಗುತ್ತಿಲ್ಲ. ಹಂಗಾಗಿ ಹಂಗೆ ಹೇಳಕ್ಕೆ ಬಂದೆ. ಅದು ಸ್ವಲ್ಪ ಸಿಟ್ಟಿಗೇರಿ ಹೊಡೆದೆ. ಬೇಸರ ಮಾಡ್ಕೊಬೇಡ. ನಡಿ ದವಾಖಾನಿಗೆ ಹೋಗಿ ತೋರಿಸ್ಕೊಂಬರ್ನು. ಇನ್ಮೇಲೆ ನಾನು ಸ್ವಲ್ಪ ಅರ್ಥ ಮಾಡ್ಕೊ. ನನಗೂ ಒಂದಿಟ್ಟು ಟೈಮ್ ಕೊಡು. ನನ್ನ ಜೊತೆ ಸ್ವಲ್ಪ ಕಾಲ ಕಳಿ. ಹೌದಿಲ್ಲ? ನನಗೂ ಆಸೆ ಇರಂಗಿಲ್ಲನ. ಹೌದ್ರಿ, ನಂದು ತಪ್ಪ. ನಿಮ್ಮ ಜೊತೆ ಚಂದ ಮಾತಾಡ್ಬೇಕು, ಕುಂದಿರ್ಬೇಕು ಅಂಥೇಳಿ ನನಗೇನು ಅನಿಸ್ಲೇ ಇಲ್ಲ ನೋಡು. ಬರೀ ಗೆಳತಿಯರು ಅಂತಂದು ಬರೀ ಗೆಳತಿಯರನ್ನ ಅವ್ರು ನೋಡ್ಲಿಕ್ಕೆ ನನಗೆ ಸಮಾಧಾನ ಆಗಂಗಿಲ್ಲ. ನಮ್ಮ ಗೆಳತಿಯರನ್ನ ಅದ್ರಾಗ ಆಸೆ ನೋಡ್ಲಿಕ್ಕಂತರೂ ನಿಮ್ಮ ಒಟ್ಟು ಸಮಾಧಾನ ಆಗಿಲ್ಲ. ನಿಮ್ಗಿಂತ ಹೆಚ್ಚು ಹಚ್ಕೊಂಡ್ಬಿಟ್ಟಿನಿ ಆಕಿನ. ಏನು ತಪ್ಪಾತ್ರಿ? ನಿಮಗೆ ಇನ್ನೇಮಿ 5 ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ ಅಂತ ಆಯ್ತಾ? 5 ನಿಮಿಷನಾಗ ಎಷ್ಟು ಮಾತಾಡ್ರಿ. ಆದ್ರೆ ಗೆಳತಿಯರ ಮನೆಗೆ ಹೋಗಬೇಡ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ. ಕೈ ಮುಗಿದು ಕಾಲು ಹಿಡ್ಕೊತೀನಿ. ಅವ್ರು ಇರ್ಲಿಕ್ಕಂದ್ರೆ ನನಗೆ ಜೀವನನೇ ಇಲ್ಲ. ನೋಡ್ರಿ ಮತ್ತೆ ಇಲ್ಲಿಕ್ಕ ನಾ ಏನಾರು ಮಾಡ್ಕೊಂಡು ಸತ್ತ ಹೋಗ್ತೀನಿ. ನಮ್ಮ ಗೆಳತಿಯರು ಇರ್ಲಿಕ್ಕಂದ್ರೆ ನನಗೆ ಅವರೇ ಪ್ರಪಂಚ. ನೀವು ನನಗೆ ಸ್ವಲ್ಪ ಪ್ರಪಂಚ, ಅವರು ನನಗೆ ಭಾಳ ಪ್ರಪಂಚ ನೋಡ್ರಿ. ಇದು ಪೂರಾ ಮೆಂಟ್ಲಾಗೈತಿ. ಇದ್ರ ಜೊತೆ ನಾವು ಹಂಗೆ ಹೋಗ್ಬೇಕು. ಇಲ್ಲಿಕ್ಕಂದ್ರೆ ಮತ್ತೆ ಏನಾರು ಮಾಡ್ಕೊಂಡ್ರೆ ಏನು ಮಾಡ್ಬೇಕು ಮಾರೆ. ಇಲ್ಲಿ ಕಿರಿಕಿರಿ ಬೇಡ. ಹ್ಞೂ ಅನ್ಕೋತ ಇದು ನನ್ನ ದಾರಿ ತೊಗೋಬೇಕು. ಇಲ್ಲಿಕ ನಡೆಯಂಗಿಲ್ಲ. ಆಯ್ತಾ ಪತಿ? ಅವರ ನಿನಗೆ ಪ್ರಪಂಚ. ನಾನೇನು ನಿನಗೇನು ಅರ್ಧ ಐತಲ್ಲ, ಆಟೋ ಐತೆ ಇಲ್ಲ ಅಂದ್ಕೊಂಡಿದ್ದೆ. ಆಯ್ತಾಯ್ತು. ನಡಿ ದವಾಖಾನಿಗೆ ಹೋಗೋಣ. ಆಯ್ತಾಯ್ತು ನಡಿ ಹೋಗೋಣ. ಯವ್ವ ಪಾಪ ಅಪ್ಪ ನಿನ್ನ ಜೊತೆ ಸಮಯ ಕಳಿಬೇಕಂತೇಳಿ ಆಸೆ ಐತಿ. ಅವ್ರಿಗೆ ಒಂದಿಟ್ಟು ಟೈಮ್ ಕೊಡುವೆ.
ಹಾಂ ಅಪ್ಪಗೂ ನಿನ್ನ ಜೊತೆ ಮಾತಾಡ್ಬೇಕು ಕುಂದ್ರಬೇಕು ನಿಂದಿರ್ಬೇಕು ಹೊರಗೆ ಅಡ್ಡಾಡ್ಬೇಕು ಅನ್ನೋ ಆಸೆ ಐತಿಲ್ಲ ಬರೀ ಗೆಳತಿಯರು ಅಂತಂದ್ರೆ ಹೆಂಗೆ ಅವಂಗೂ ಅದಕ್ಕೆ ಸಿಟ್ಟು ಬಂದು ಹೊಡೆದಾನ ನೀನು ಬೇಸರ ಮಾಡ್ಕೊಬೇಡ ಅಪ್ಪನ ಜೊತೆನೂ ನೀ 5 ನಿಮಿಷ ಟೈಮ್ ಕೊಡ್ತೀನಿ ನಿಂತಿ 5 ನಿಮಿಷನಾಗ ಏನು ಮಾತಾಡೋದಾಗುತ್ತೆ ಹಾಂ ಒಂದು 2-3 ತಾಸು ಚಂದ ಕುಂತು ಮಾತಾಡ್ರಿ ಎಲ್ಲರಿಗೂ ಆಸೆ ಇರೋದು ನೀನು ಹಂಗೆ ಮಾಡಿದ್ರೆ ಹೆಂಗೆ ಅಪ್ಪ ನಿನಗೆತನ ಮಾಡಿದ್ನಂದ್ರೆ ನಿನಗೆ ಸಿಟ್ಟು ಬರೋಂಗಿಲ್ಲ ಹೌದಿಲ್ಲ ಅವನು ಬರೀ ಗೆಳೆಯರು ಅಂತೇಳಿ ಅಡ್ಡಾಡಕತ್ತಂದ್ರೆ ನಿನಗೆ ಸಿಟ್ಟು ಬರ್ತೈತಿ ಹಂಗೆ ನೋಡು ಮಗನ ಕಡೆ ಬುದ್ಧಿ ಹೇಳಿಸ್ಕೊಬೇಡ ಕಣ್ಣು ತೋರಿಸ್ಕೊಂಬ ಇವತ್ತು ಅಪ್ಪನ ಜೊತೆ ಚಂದಾಗ ಮನ್ಯಾಗ ಇರು. ಆಯ್ತಾಳಪ್ಪ, ಎಲ್ಲರೂ ನನಗೆ ಬುದ್ಧಿ ಹೇಳೋರಾದ್ರು ನಾನು ಯಾರು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿಮ್ಮಪ್ಪ ಹೊಡೆದ, ನೀನು ನನಗೆ ಬುದ್ಧಿ ಹೇಳಕತ್ತಿ. ನಾನು ಯಾರು ಅರ್ಥ ಮಾಡ್ಕೋತಾರೆ? ನನ್ನ ಮನಸ್ಸಿನಿಂದ ನೋವು ಯಾರು ಅರ್ಥ ಮಾಡ್ಕೋತಾರೆ? ನಮ್ಮ ಗೆಳತಿಯರು ಬಿಟ್ಟರೆ ಯಾರು ಅರ್ಥ ಮಾಡ್ಕೊಳಂಗಿಲ್ಲ. ನೀನು ಹೊಟ್ಟೆ ಹುಟ್ಟಿದವ, ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೇನು ಮಾಡೋದು? ನಮ್ಮ ಗೆಳತಿಯರೇ ನನ್ನ ಪ್ರಪಂಚದ ಏನಾರ ನನಗೆ ಅವರ ಎಲ್ಲ. ಹೋಗೋ ಮಾರೆ, ಇವರಿಬ್ಬರು ಗಂಡ ಹೆಂಡತಿ ಸಂಬಂಧ ಸಾಕಾಗಿ ಹೊತ್ತು ಹೋಗು. ಎಷ್ಟು ಇಂಥ ಪರಿ ಜಗಳ ಆಗಿದ್ದಿಲ್ಲ ಪಾಪ ನಮ್ಮಪ್ಪ. ನಮ್ಮವನು ಪಾಪನ, ಆದ್ರೆ ನಮ್ಮವ್ಗೆ ಯಾವಾಗ ತಿಳುವಳಿಕೆ ಬರ್ತೈತೆ ಏನ ಇರಲಿ ಮುಂದೆ ಸೊಸಿ ಬಂದಿಂದ ಗೊತ್ತಾಗತ್ತಿಲ್ಲ. ಅಲ್ಲ ನಂದ, ಹುಷಾನ ಕರ್ಕೊಂಬಂದ್ರೆ ನಡೀತಿದ್ದೀರಿ. ನಮ್ಮನೇನು ನಾವು ಮನ್ಯಾಗ ಇದ್ದೇವೆ. ಆಕಿನ ಮನ್ಯಾಗ ಬಿಟ್ಟು ನಮ್ಮನಿಬ್ಬರನ್ನ ಕರ್ಕೊಂಬಂದಿಲ್ಲ ಯಾಕೆ? ಹಂಗಲ್ಬೇ, ಆಕಿ ಅಡ್ಡಾಡಿಲ್ಲ ನನ್ನ ಕಾರ್ನಾಗ. ಅಯ್ಯ ಯಾವಾಗ ನೋಡಿದ್ರು ಕಾರ್ನಾಗ ಆಕಿನ ಕರ್ಕೊಂಡು ಅಡ್ಡಾಡೋದು ನಾನು. ಇದು ಹೊಸ ಕಾರ್ ತೊಗೊಂಡಿನಿ, ಫಸ್ಟ್ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತಂದು ನಾನು ನಿಮ್ಮನ್ನ ಹತ್ತಿಸ್ಕೊಂಬಂದಿದ್ದು. ಆಕಿನ ಅಲ್ಲಿ ಆಕಿಂದ ಒಂದು ಕಾರ್ ತೊಗೊಂಬಂದಾಳ. ನಾನು ಆಕಿನ ಅಂತ ಗೊತ್ತಿದ್ದಿಲ್ಲ, ನಾ ಬಾಡಿಗೆ ತೊಗೊಂಬಂದಾಳ ಅಂತ ಅಂದ್ಕೊಂಡಿನಿ. ಆಕಿ ಅದ್ರಾಗ ಬಂದು ನಾ ಇದ್ರಾಗ ಬಂದೆ. ಇದ್ರಾಗ ಕುಂದಿರ್ತೀನಿ ಅಂದ್ಲು, ಬೇಡ ನಮ್ಮ ಅವನ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಕು ನಾ ಫಸ್ಟ್ ಅಂತಂದೆ. ನಾನು ಆಯ್ತಾಳಂತಂದು ಕಾರ್ ಡ್ರೈವರ್ನ ಕರ್ಕೊಂಬಂದು ನಾ ಬಾಡಿಗೆ ಮಾಡ್ಕೊಂಬಂದಾಳ ಅಂತ ಅಂದ್ಕೊಂಡಿನಿ. ಅದು ಸ್ವಂತ ಕಾರು ಅಂತ ಅಲ್ಬೇವ, ನೀನೇ ವಿಚಾರ ಮಾಡು. ನನಗೆ ಇಷ್ಟು ಸುಳ್ಳು ಹೇಳಲ್ಲ ಆಕಿನ ನಾವು ಹೆಂಗೆ ನಂಬಬೇಕು? ಅಲ್ಲ ನಂದ, ನೀನೇ ವಿಚಾರ ಮಾಡಿಲಿ. ನೀನು ಬಡ ಹುಡುಗಿ ಇಷ್ಟಪಡ್ತೀಯ ಅಂಥೇಳಿ ತಿಳ್ಕೊಂಡು ಆಕಿ ಸುಳ್ಳು ಹೇಳಾಳ. ಅದನ್ನು ನೀ ತಿಳ್ಕೊ ಮೊದಲು. ಇಂಥದ್ದೆಲ್ಲ ತಲೆಯಾಗಿ ಇಟ್ಕೊಬೇಡಪ್ಪ. ಪಾಪ ಒಳ್ಳೆ ಹುಡುಗಿ ಐತಿ, ಎಷ್ಟು ಸಂಸ್ಕಾರ ಐತಿ, ಏನು ಸುದ್ದಿ. ನಮ್ಮ ಮನೆಗೆ ಭಾಳ ಹೇಳಿ ಮಾಡಿಸಿದ ಹುಡುಗಿ ಅದು. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹೆಂಗಾದ್ರೂ ಈಗ ಚಲೋ ದಿನ ಐತಿ, ನಾಳೆ ಶುಕ್ರವಾರ ಚಲೋ ದಿನನೇ ಐತಿ. ಹೋಗಿ ಬಡ ಹೋಗಿ ತಾಳಿ ಕಟ್ಕೊಂಡು ಬಂದ್ಬಿಡೋಣ. ಹೆಂಗಾರು ಹೊಸ ಕಾರ್ ತೊಗೊಂಡು ಇದ್ರಾಗ ಹೋಗಿ ನಾಳೆಗೆ ಲಗ್ನ ಮಾಡ್ಕೊಂಡು ಬಂದ್ಬಿಡೋಣ. ಏನೇನು ನೀನು ಆಶ್ರಮಕ್ಕೆ ಏನೇನು ಕೊಡ್ಬೇಕು, ಬಟ್ಟೆ ಬರೀ ಏನೇನು ತೊಗೋಬೇಕು ಎಲ್ಲ ತೊಗೊಂಬಿಡು. ಆಯಿತು, ನಮ್ಮನೀಗ ಅಡ್ಡಾಡ್ಸಿದೆಲ್ಲ ಸೀದಾ ಮನೆಗೆ ನಡಿ. ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಏನೇನು ಎಲ್ಲ ಒಂದು ಲಿಸ್ಟ್ ಮಾಡೋಣ. ಲಿಸ್ಟ್ ಮಾಡಿ ಏನೇನು ಬೇಕು ತೊಗೊಂಡು ಎಲ್ಲ ಕೊಟ್ಟು ಅಲ್ಲಿ ಊಟ ಹಾಕಿಸಿ ನಾಳೆಗೆ ಲಗ್ನ ಮಾಡ್ಕೊಂಡು ಬಂದ್ಬಿಡೋಣಪ್ಪ. ಚಲೋ ದಿನ ಐತಿ, ಭಾಳ ಹಿಂದೆ ಹಾಕೋದು ಬೇಡ. ಅಲ್ಲಪ್ಪ, ಮತ್ತು ಅವ್ರ ಜೊತೆ ಮಾತಾಡ್ಬಾರ್ದ ನೀವು? ಅವ್ರವ್ರು ನೋಡಬೇಕು, ಅವ್ರ ಮನೆ ನೋಡಬೇಕು. ಹೆಂಗೆ ಹುಡುಗಿನ ಹೋಗ್ಬೇಕಿನ ನೋಡಿಬಿಟ್ರೆ ನಾನು ಇಷ್ಟು ದಿನ ಬಡುತ್ತಿದ್ದಾಳ ಅಂತ ಒಂದು ಯಾವುದೋ ಒಂದು ಮನೆ ತೋರಿಸಿದ್ಲು, ಒಂದು ಗುಡ್ಸಲಂತದ್ದು ಅದ ಅಂದ್ಕೊಂಡಿದ್ದು ನಾನು. ಅವ್ರ ಮನೆ ನಾನು ನೋಡಿಲ್ಲ. ಮತ್ತು ಅವ್ರ ಮನೆಗೆ ಹೋಗೋಣ್ರಿ ಇವತ್ತು. ಎಲ್ಲಿಕಂದ್ರೆ ಹಿಂಗೆ ಮಾಡೋಣ, ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿ ಮಾತಾಡಿ ಅಲ್ಲಿ ಸಂತಿಗೆ ಹೋಗಿ ಎಲ್ಲ ತೊಗೊಂಡು ಮದುವೆದು ಫಿಕ್ಸ್ ಮಾಡೋಣ್ರಿ ಅತ್ತ. ಮತ್ತು ನೋಡಿ ಹೆಂಗೆ ಮಾತಾಡ್ತೀನಿ, ನನಗಂತೂ ಏನೋ ಗೊತ್ತಾಗಿಲ್ಲ. ಯಾವ ನೀ ಏನು ಹೇಳ್ತೀವಿ? ಆಯ್ತಪ್ಪ, ಹಿಂಗೆ ಮಾಡೋಣ. ಹೆಂಗಾದ್ರೂ ಇನ್ನೂ ಟೈಮ್ ಐತಿ. ಸೀದಾ ಮನೆಗೆ ಹೋಗೋಣ. ಈಗ ಹೋಗಿ ಆಕಿನ ಕರ್ಕೊಂಡು ನಮ್ಮ ಇಕ್ಕಿನೂ ಕರ್ಕೊಂಡು ಹೋಗಿ ನಿಮ್ಮ ತಂಗಿನೂ ಕರ್ಕೊಂಡು ಮತ್ತು ಆಕಿ ಆಶೆನ ಅವ್ರನ್ನ ಕರ್ಕೊಂಡು ಹೋಗೋಣಪ್ಪ. ಅವ್ರು ಬಿಟ್ಟರೆ ಸಿಟಿಗೆ ಇರ್ತಾರೆ. ಕರ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಬಡ್ಡಿ ಇಸ್ಕೋಬೇಕಾಯಪ್ಪ. ಅವ ರಾಜ ಬಂದಾನ ಇಲ್ಲ, ಹಡಿಬಿಟ್ಟನ ಹಾಟೆ ಕೆಲ್ಸಕ್ಕೆ. 30,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ ಅಯ್ಯಪ್ಪ, ಇನ್ನೂ ಬಂದಿಲ್ಲ ನೋಡು. ನಾನಂತರೂ ಎಲ್ಲಿ ವಸೂಲಿಗೆ ಹೋಗಿಲ್ಲ. ಎಷ್ಟು ಮಂದಿ ನಾಮ ಹಾಕಕತ್ತಾರ ಏನೋ ನನಗೆ. ಒಟ್ಟು ಬರೀ ಇದ ಗದ್ಲಾಗ್ಬಿಟ್ಟೈತಿ. ನಿನ್ನ ತಮ್ಮ ಹಂಗೆ ಮಾಡ್ಕೊಂಡು ಹೋದ್ನ. ಅದು ಒಂದಿಟ್ಟು ಚಿಂತೆಯಾಗ ಸುಮ್ಮ ಕುಂತೆ. ನಿಮ್ಮ ಅಪ್ಪಂದು ಒಂದು ಸ್ವಲ್ಪ ನೆಡ್ವರ್ಕ್ ಹಗರ ನಡೀತಾ, ಅದು ಒಂದಿಟ್ಟು ಆತ. ಹಿಂಗಾಗಿ ಒಟ್ಟು ಬಡ್ಡಿ ಇಸ್ಕೊಳಕ್ಕೆ ಹೋಗಿಲ್ಲ ನಾನು. ಆನಂದ ಎಲ್ಲರೂ ಸುಮ್ಮ ಕೂತ್ಬಿಟ್ಟಾರ ಖುಷಿಯಾಗಿ. ಎಷ್ಟಿಷ್ಟು ರೊಕ್ಕ ಕೊಟ್ಟಿನಪ್ಪ ಒಬ್ಬೊಬ್ಬರಿಗೆ. ಅವ್ರ ಅಕ್ಕಾರ ವಸೂಲಿ ಮಾಡಬೇಕಿಲ್ಲ. ಬಂದ ನಾನು ನೋಡ್ತೀನಪ್ಪ ಅಯ್ಯಪ್ಪ. ಬಂದಂದ್ರೆ ಮೊದಲು ಅವನಿಗೆ ಹೇಳ್ತೀನಿ, ಇವತ್ತು ಫೋನ್ ಮಾಡಿ ಹೇಳಿ ಬಂದು ಎಲ್ಲ ವಸೂಲಿ ಮಾಡಲಕ್ಕ ಮನೆಗೆ ಹೋಗಿ ನಿಮ್ಮ ತಂಗಿನ ನಮ್ಮ ಗೆಳತಿಯರನ್ನ ಕರ್ಕೊಂಡು ಹೋಗೋಣ್ರಿ ಅತ್. ಯಾವಾಗ ಅದು ಬಡ್ಡಿ ಕೊಡೋದು ಮತ್ತು ಅವೆಲ್ಲ ಹೊಳೆ ಬರ್ತಾವ ಅಣಬೆ, ಅದೆಲ್ಲ ಯಾಕೆ ಮಾಡ್ತಿ? ಬಿಟ್ಬಿಡೋದು ಬಡ್ಡಿದೆಲ್ಲ, ಬಡ್ಡಿ ವ್ಯವಹಾರ. ಹಂಗಂದ್ರೆ ಹೆಂಗಪ್ಪ? ಬಡ್ಡಿ ವ್ಯವಹಾರ ಬಿಟ್ರೆ ನಮ್ಮ ಎಷ್ಟು ಸುತ್ತಹಳ್ಳಿಗೂ ನಾ ಬಡ್ಡಿ ಕೊಟ್ಟಿನಿ. ಅವೆಲ್ಲ ವಸೂಲಿ ಮಾಡ್ಬೇಕು, ನಿನಗೆ ಗೊತ್ತಿಲ್ಲ. ಈಗ ಸ್ವಲ್ಪ ಸಮಾಧಾನ ಆಗಿ ನಾನು. ಇಲ್ಲಿಕಂದ್ರೆ ಒಬ್ಬೊಬ್ರು ನಾನು ನೋಡಿದ್ರೆ ಹಂಚ್ಕೋಬೇಕು, ಹಂಗತೆ ಇರ್ತೀನಿ. ಈಗ ಒಂದಿಷ್ಟು ದಿನ ಇನ್ನೊಂದಿಟ್ಟು ಲಗ್ನಗದು ಆಗಲಿ, ಎಲ್ಲ ಈಗ ಅಡ್ಡಾಡ್ತೀನಿ. ನಿಮ್ಮ ಅಪ್ಪನ ಕರ್ಕೊಂಡು ನೋಡು, ಒಬ್ಬೊಬ್ಬರು ನಾವು ಉಚ್ಚಿನ ಬೇಕೋಬೇಕು ಚಡ್ಡ್ಯಾಗ, ಹಂಗತೆ ಮಾತಾಡ್ತೀನಿ. ಅಂದ್ರೆ ನಾವು ವಸೂಲಿ ಹಾಕೋಪ್ಪ. ಇಲ್ಲಿಕಂದ್ರೆ ವಸೂಲಿ ಆಗಂಗಿಲ್ಲ ರೊಕ್ಕ. ನಿನ್ಗೇನು ಗೊತ್ತು, ನಾವು ವ್ಯವಹಾರ ಮಾಡ್ಕೊತ ಬಂದೇವಿ, ಅದು ಬಿಡೋಕ್ಕಾಗಂಗಿಲ್ಲಪ್ಪ. ಆನಂದ, ನಿನ್ನ ಕೆಲಸ ಏನೈತಿ ನೀವು ಮಾಡ್ಕೊರಿ, ನಮ್ಮ ಕೆಲಸ ಏನೈತಿ ನಾವು ಮಾಡ್ಕೋತೀವಿ. ಆಯ್ತಾಯ್ತು, ನಿಮ್ದು ಏನೈತೆ ಅದು ಮಾಡಿರಿ. ಮತ್ತು ನಿಮ್ಗೆ ಅದ್ರಾಗ ಖುಷಿ ಸಿಗುತ್ತೆ ಅಂದ್ರೆ ಮಾಡಿರಿ. ಆದರೆ ಏನೋ ಭಾಳ ಬಡ್ಡಿ ತೊಗೊಳಕ್ಕೆ ಹೋಗ್ಬೇಡ್ರಿ, ಅದು ಒಳ್ಳೇದಲ್ಲ. ಏನು ಸ್ವಲ್ಪ ಅವ್ರಿಗೇನು ಖುಷಿ ಇರಬೇಕು, ನಮಗೂ ಖುಷಿ ಇರಬೇಕು, ಹಂಗತೆ ಇರಬೇಕು. ನೀನು 100ಕ್ಕೆ 10 ಬಡ್ಡಿ ಮಾಡೋಕ್ಕೆ ಹೋಗ್ಬೇಡ್ಬೇವ. ನೋಡಿ, ಒಂದು ನಾನು ಭಾಳ ನಿನಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಯ್ತಪ್ಪ, ಮನೆ ಕಡೆ ಹೊಳಸು ಕಾರ್ನ.